ಈಗ ನನಗೆ ತುಂಬ ಜನ ಪೇಷಂಟ್ಸ್ ಬಂದ್ಬಿಟ್ಟು ಕೇಳ್ತಿರ್ತಾರೆ, ಪ್ರೆಗ್ನೆನ್ಸಿಲಿ ಟ್ರಾವೆಲ್ ಮಾಡ್ಬೋದಾ, ಟ್ರಾವೆಲಿಂಗ್ ಸೇಫಾ ಅಂತ ಹೇಳಿ. ಅದ್ರ ಬಗ್ಗೆ ಇವತ್ತು ಒಂದು ಸ್ವಲ್ಪ ಹೇಳೋಣ ಅಂತ ಅನಿಸ್ತದೆ. ಫಸ್ಟು 3 ಮಂತ್ಸು ಯೂಶಲಿ ಒಳ್ಳೆಯದಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಈಗ ಪ್ರೆಗ್ನೆಂಟ್ ವಿಮೆನ್ದು ಬಾಡಿ ಏನಾಗುತ್ತೆ, ಪ್ರೆಗ್ನೆನ್ಸಿಗೆ ಅಡ್ಜಸ್ಟ್ ಆಗ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ಆ ಟ್ರಾನ್ಸಿಷನ್ ಫೇಸಲ್ಲಿ ಆ್ಯಕ್ಚುಲಿ ಸುಸ್ತು ಅನ್ನೋದು ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ. ಫಸ್ಟ್ ಪ್ರೆಗ್ನೆನ್ಸಿ ಆದರೂ ಆಯಿತು, ಸೆಕೆಂಡ್ ಟೈಮ್ ಪ್ರೆಗ್ನೆಂಟ್ ಇದ್ರೂ ಆಯಿತು. ಎಲ್ಲ ಟೈಮು ಇನಿಷಿಯಲ್ 3 ಮಂತ್ಸಲ್ಲಿ ಸುಸ್ತು ಜಾಸ್ತಿ ಇರುತ್ತೆ, ತಲೆಸುತ್ತು ಜಾಸ್ತಿ ಇರುತ್ತೆ, ವಾಮಿಟಿಂಗ್ ಜಾಸ್ತಿ ಇರುತ್ತೆ. ಯಾವಾಗ ನೀವು ಸ್ಥಳ ಬದಲಾವಣೆ ಅಂದರೆ ಟ್ರಾವೆಲಿಂಗ್ ಟೈಮಲ್ಲಿ ನೀರು ಕಡಿಮೆ ಕುಡಿತಿರ್ತೀರ, ಅಲ್ಲಿ ವಾಶ್ರೂಮ್ ಸರಿಯಾಗಿ ಸಿಗದೆ ಇರ್ಬೋದು, ಅಥವಾ ನೀವು ಊಟ ಟೈಮ್ ಕರೆಕ್ಟಾಗಿ ತಿಂದೇ ಇರ್ಬೋದು. ಸೊ ಅಂಥ ಟೈಮಲ್ಲಿ ವಾಮಿಟಿಂಗ್ ಆದಾಗ ನಿಮಗೆ ಟ್ರಾವೆಲ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಯಾವಾಗ ನೀವು ಹೊರಗಡೆ ಊಟ ಪದಾರ್ಥ ತಿನ್ನೋವಾಗ ಆ ಫುಡ್ಡು ನಿಮಗೆ ಸೇರದೇ ಇರ್ಬೋದು, ಅಥವಾ ಆ ಫುಡ್ಡಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗೋ ಚಾನ್ಸ್ ಇರುತ್ತೆ. ಆಲ್ರೆಡಿ ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಆಗ್ತಾ ಇರುತ್ತೆ, ಅದರಲ್ಲಿ ನೀವು ಆಚೆ ಕಡೆ ಫುಡ್ ತಿಂದಾಗ ಇನ್ನೊಂದಿಷ್ಟು ಜಾಸ್ತಿ ವಾಮಿಟ್ ಅಥವಾ ಇಂಡೈಜೆಷನ್ ಆಗೋ ಚಾನ್ಸಸ್ ಹಾಗೇನೂ ಇರುತ್ತೆ. ಪ್ಲಸ್ ಯೂರಿನ್ ಇನ್ಫೆಕ್ಷನ್ ಕೂಡ ಅದರ್ವೈಸ್ ಆಲ್ಸೋ ಪ್ರೆಗ್ನೆನ್ಸಿಯಲ್ಲಿ ಇದ್ದೇ ಇರುತ್ತೆ. ಅದ್ರ ಜೊತೆ ನೀವು ಟ್ರಾವೆಲ್ ಮಾಡುವಾಗ ಕಡಿಮೆ ನೀರು ಕುಡಿಯೋದ್ರಿಂದ ಅಥವಾ ಹೊರಗಡೆ ವಾಶ್ರೂಮ್ಸ್ ಯೂಸ್ ಮಾಡೋದ್ರಿಂದನೂ ನಿಮಗೆ ಯೂರಿನ್ ಇನ್ಫೆಕ್ಷನ್ ಅನ್ನೋದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ 3 ಮಂತ್ಸಲ್ಲಿ ಸುಸ್ತು ತುಂಬ ಇರೋದ್ರಿಂದ ನಾವು ಆದಷ್ಟು ಟ್ರಾವೆಲ್ ಮಾಡಬೇಡಿ ಅಂತ ಹೇಳ್ತೀವಿ. ತುಂಬ ಜನ ಬಂದು ಕೇಳ್ತಾರೆ, ಕಾರಲ್ಲಿ ಟ್ರಾವೆಲ್ ಮಾಡ್ಬೋದಾ, ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೋದಾ, ಸ್ಲೀಪರ್ ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೋದಾ. ಇದು ಯಾವ ಥರನೂ ಪೊಸಿಷನ್ ಆಫ್ ದ ಪ್ರೆಗ್ನೆಂಟ್ ಲೇಡಿಗೆ ಡಿಪೆಂಡೆಂಟ್ ಇರೋದಿಲ್ಲ. ಯಾವುದು ಟ್ರಾವೆಲಿಂಗಲ್ಲಿ ಎತ್ತ ಹಾಕಿ ಅಥವಾ ಹಂಪ್ಸ್ ಬಂದಾಗ ಜಂಪ್ ಎಲ್ಲ ಆದರೆ ಅದರಿಂದ ಆಗೋ ಪ್ರಾಬ್ಲಮ್ಸ್ ಅಲ್ಲ. ಇವೆಲ್ಲ ಏನಂದರೆ ಮೇಯ್ನ್ಲಿ ಇನ್ಫೆಕ್ಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, ವಾಮಿಟಿಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿ ಓನ್ಲಿ ಎಸೆನ್ಷಿಯಲ್ ಟ್ರಾವೆಲಿಂಗ್ ಮಾತ್ರ ನೀವು ಮಾಡಬಹುದು. ಒಂದು ಅದು ಬಿಟ್ಟರೆ ಆ 3 ತಿಂಗಳಾದಮೇಲೆ ಸೇಫ್ ಇರುತ್ತಾ? ಓಕೆ, ಎಷ್ಟೋ ಮಟ್ಟಿಗೆ ನಿಮ್ಮದು ಬಾಡಿ ಅಡ್ಜಸ್ಟ್ ಆಗಿರುತ್ತೆ. 3 ತಿಂಗಳಾದಮೇಲೆ ಎಷ್ಟೋ ಮಟ್ಟಿಗೆ ನಿಮಗೆ ಪ್ರೆಗ್ನೆನ್ಸಿ ಸೇಫ್ ಇರುತ್ತೆ, ಬಟ್ ಟ್ರಾವೆಲಿಂಗ್ ಸೇಫ್ ಇರುತ್ತೆ. ಬಟ್ ಕಂಪ್ಲೀಟ್ಲಿ ಟ್ರಾವೆಲಿಂಗ್ ಸೇಫ್ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇನ್ಫೆಕ್ಷನ್ ಚಾನ್ಸಸ್ಸು ಈವನ್ 6th ಮಂತು 7th ಮಂತಲ್ಲಿ ಅಥವಾ 8th ಮಂತಲ್ಲೂ ಕೂಡ ಇನ್ಫೆಕ್ಷನ್ ಚಾನ್ಸಸ್ ಆಗಬಹುದು. ಆವಾಗಲೂ ಕೂಡ ಡಿಹೈಡ್ರೇಷನ್ಗಳಾಗ್ಬೋದು, ಅಥವಾ ನೀವು ಯಾವುದೋ ಒಂದು ಫಂಕ್ಷನ್ಗೆ ಹೋಗ್ತೀರಾ, ಅಲ್ಲಿ ಯಾರಿಗೂ ಶೀತ ಕೆಮ್ಮು ಜ್ವರ ಇರುತ್ತೆ. ಸೊ ಅವರಿಂದ ಪ್ರೆಗ್ನೆನ್ಸಿಯಲ್ಲಿ ಅದು ಬೇಗ ಕ್ಯಾಚ್ ಆಗುತ್ತೆ. ಈಗ ನಿಮ್ಮ ಜೊತೆ ಬೇರೆಯವರು ಇರಬಹುದು, ಅವ್ರಿಗೆ ಅದು ಮ್ಯಾಟರ್ ಆಗೋದಿಲ್ಲ. ಆಲ್ರೆಡಿ ನೀವು ಪ್ರೆಗ್ನೆನ್ಸಿಯಲ್ಲಿ ಐರನ್ನು, ಕ್ಯಾಲ್ಶಿಯಮು, ಪ್ರೋಟೀನು ಮಾತ್ರೆಗಳೆಲ್ಲ ತೊಗೊಳ್ತಾ ಇರ್ತೀರ. ಅದ್ರ ಜೊತೆ ನಿಮಗೆ ಈಸಿಯಾಗಿ ಇನ್ನೊಂದು ಇನ್ಫೆಕ್ಷನ್ ಬಂದುಬಿಟ್ರೆ ಅದಕ್ಕೆ ತಿರ್ಗಾ ನೀವು ಜ್ವರದ ಮಾತ್ರೆಗಳು, ಶೀತ ಕೆಮ್ಮಿನ ಮಾತ್ರೆಗಳು, ಆ್ಯಂಟಿಬಯೋಟಿಕ್ಗಳು ತೊಗೊಳ್ಬೇಕಾಗುತ್ತೆ. ಸೊ ಮಾತ್ರೆಗಳು ಜಾಸ್ತಿ ಆಗುತ್ತೆ, ಆಮೇಲೆ ನಿಮಗೆ ಡಿಸ್ಕಂಫರ್ಟು ಜಾಸ್ತಿ ಇರುತ್ತೆ. ಸೊ ಆದಷ್ಟು ಟ್ರಾವೆಲಿಂಗ್ ಅವಾಯ್ಡ್ ಮಾಡಿ. ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಕೇರ್ಫುಲ್ಲಾಗಿ ಟ್ರಾವೆಲ್ ಮಾಡ್ತೀರಂದರೆ ಮಾಡ್ಬೋದು. ಬಟ್ ಆ್ಯಸ್ ಸಚ್ ಬಸ್ಸು ಹಾಕೋದ್ರಿಂದ, ಬಸ್ಸಿಂದ ಜರ್ಕಿಂದ, ಅಥವಾ ಕಾರ್ ಎಲ್ಲೋ ತುಂಬ ಬ್ಯಾಡ್ ರೋಡಲ್ಲಿ ಹೋಗುವಾಗ ಅದರಿಂದ ಯಾವುದೂ ಪ್ರಾಬ್ಲಮ್ಸ್ ಇರೋದಿಲ್ಲ. ಇದೆಲ್ಲ ಏನಂದರೆ ಇನ್ಫೆಕ್ಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ, ಕಡಿಮೆ ನೀರು ಕುಡಿಯೋದ್ರಿಂದ ಇರುತ್ತೆ, ಟೈಮಿಗೆ ಕರೆಕ್ಟಾಗಿ ಊಟ ಮಾಡದೇ ಇರೋದೆಲ್ಲ ನಿಮಗೆ ಟ್ರಾವೆಲಿಂಗ್ ಟೈಮಲ್ಲಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಆದಷ್ಟು ಹುಷಾರಾಗಿರಿ ಅಂತ ಹೇಳೋದು. ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ಏನಾರು ಬೇಕಂದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತೀನಿ. ಥ್ಯಾಂಕ್ ಯು.